ನಮಸ್ಕಾರ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮರ್ಪಿತಮಪಿಕ್ಲೈಸ್ವರ್ಗೈಃ ಅಸ್ಯೋದ್ಭವಾದಿದಂ ಶೇಷ ವಿಶೇಷತೋಪಿ ವನ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತೋಂ ಭಜೇ ತಾಪತ್ರಯಾಪಹಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೈ ಗುರುನ್ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 16ನೇ ಶ್ಲೋಕ ಆಗಿದೆ ಅಲ್ವಾ? 17 ಆಗಬೇಕು. ಹೌದು ಆಚಾರ್ಯ. ಸರಿ, ಧನ್ಯವಾದ. ಗಾಂಭೀರ್ಯಾಸ್ವನಮಧರೀಕರೋತಿ ಸಿಂಧೋಃ ಶ್ರಾವ್ಯತ್ವಂ ವಹತಿ ತಥಾಪ್ಯಹೋ ಸ್ವನೋ ಪೂರ್ಣೇಂದು ಪ್ರಭವದನಃ ಕ ಏಷ ಧನ್ಯೋ ಮತ್ವೇತ್ಥಂ ಜನಜಲಧಿಸ್ತಮಾಶು ಪರ್ಯೈತ್. ನೋಡಿ, ಆಚಾರ್ಯರು ಪ್ರವಚನವನ್ನ ಶುರು ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಆ ಪ್ರವಚನ ಹೇಗಿತ್ತು? ಅಂತಂದ್ರೆ ಅವರ ಒಂದು ಧ್ವನಿ, ಆ ಪ್ರವಚನ ಮಾಡಬೇಕಾಗಿರುವಂತಹ ಕಂಠದಿಂದ ಹೊರಹೊಮ್ಮುವಂತಹ ಧ್ವನಿ, ಅದರ ಗಂಭೀರತೆ ಸಮುದ್ರದ ಗಂಭೀರತೆಯನ್ನು ಕೂಡ ಮೀರಿಸುವ ಹಾಗೆ ಇತ್ತು. ಕೆಲವೊಬ್ಬರಿಗೆ ಮಾತಾಡಬೇಕಾದ್ರೆ ಅವಶ್ಯವಾಗಿ ಮೈ ಕೊಡ್ಲೇಬೇಕು. ಮೈ ಕೊಡೋ ಮಾರ್ಯ ಕೇಳಿಸ್ತಾನೆ ಇಲ್ಲ, ಪಕ್ಕದಲ್ಲೇ ಕೂತಿರ್ತೀವಿ. ಕೆಲವೊಬ್ಬರ ಧ್ವನಿ ಸಣ್ಣ ಇರ್ತದೆ, ಇನ್ನು ಕೆಲವೊಬ್ಬರ ಧ್ವನಿ ಬಹಳ ಜೋರಾಗಿರ್ತದೆ. ಅವ್ರ ಮೈಕ್ ಹಿಡ್ಕೊಳ್ಳೋದಿಲ್ಲ, ಸ್ವಲ್ಪ ವ್ಯಾಲ್ಯೂಮ್ ಕಡಿಮೆ ಮಾಡು ಅಂತ ಹೇಳ್ತಿರ್ತೇವೆ. ಅಂದ್ರೆ ಅಷ್ಟು ಘಂಟಾಘೋಷವಾಗಿ, ಅದೇ ರೀತಿ ಬರೀ ಘಂಟಾಘೋಷವಾಗಿ ಅಲ್ಲ, ಗಂಭೀರವಾಗಿ ಇತ್ತು. ಹಿಂದೆ ಬರುವಂತಹ ಸಮುದ್ರದ ಅಲೆಗಳ ಧ್ವನಿಯನ್ನೂ ಕೂಡ ಕೇಳಿಸದೇ ಇರುವ ಹಾಗೆ ಅಷ್ಟು ಗಂಭೀರವಾದ ಧ್ವನಿ ಆಚಾರ್ಯರಾಗಿತ್ತು. ಅದನ್ನ ಕೇಳ್ತಾ ಕೇಳ್ತಾ ಇಂಪಾಗಿ ಇರುವಂತಹ ಧ್ವನಿ, ಅಂದ್ರೆ ಗಂಭೀರವಾದ ಧ್ವನಿ. ದೂರದಿಂದ ನೋಡ್ತಾ ಇದ್ದಾರೆ. ಸೂರ್ಯಗ್ರಹಣಕ್ಕೆ ಅಂತ ಹೇಳಿ ಮಧ್ಯಾಹ್ನ ಬಂದಿದ್ದಾರೆ. ಆದ್ರೆ ಸಮುದ್ರ ದಂಡೆಯಲ್ಲಿ ಪೂರ್ಣ ಚಂದ್ರ ಕಾಣಿಸ್ತಾ ಇದ್ದಾನೆ ಜನರಿಗೆ. ಯಾರು? ಮಧ್ವಾಚಾರ್ಯರು. ಪೂರ್ಣ ಚಂದ್ರನಂತಹ ಮುಖದ ಕಾಂತಿ ಉಳ್ಳಂತಹ ಈ ಪುಣ್ಯಾತ್ಮ ಯಾರಿರಬಹುದು ಅಂತ ಎಲ್ಲ ಜನರು ಆಚಾರ್ಯರ ಹತ್ತಿರವೇನೆ ನೋಡ್ತಾ ಇದ್ದಾರಂತೆ. ಆಲೋಚನೆ ಮಾಡ್ತಾ ಮಾಡ್ತಾ ಯಾರಿರ್ಬೋದು ಅಂತ ಹೇಳಿ ಜನಸಾಗರ, ಏನೊಂದು ಆ ಗ್ರಹಣ ಸ್ಥಾನಕ್ಕೆ ಬಂದಂತಹ ಎಲ್ಲ ಜನರೂ ಕೂಡ, ಜನರ ಸಮೂಹವೂ ಕೂಡ ಆಚಾರ್ಯರ ಹತ್ತಿರ ಸೇರ್ಬಿಡುತ್ತಂತೆ. ಅದು ಹೇಗಿತ್ತು ಅಂತಂದ್ರೆ, ಎಷ್ಟು ಜನ ಸೇರಿದರು ಅಂತಂದ್ರೆ, ಸಮುದ್ರದಲ್ಲಿ ನೀರಿನ ಒಂದು ಸಾಂದ್ರತೆ ಎಷ್ಟಿದೆನೋ, ಅದರ ಆ ನೀರೆಷ್ಟು ವಿಸ್ತಾರವಾಗಿದೆನೋ ಅದಕ್ಕಿಂತ ವಿಸ್ತಾರವಾಗಿ ದಡದ ತುಂಬ ಜನರು ಸೇರಿದರು. ಆ ನೀರಿಗಿಂತ ಹೆಚ್ಚಾಗಿ ಜನರು ಆಚಾರ್ಯರ ಸುತ್ತಲೂ ಕೂಡ ಸೇರಿದರು. ವಿಚಾರ ಮಾಡಿ, ದೂರಿದ್ದವರೆಲ್ಲ ಅಷ್ಟು ಜನ ಸೇರಿದರೂ ಕೂಡ ಆಚಾರ್ಯರ ಪ್ರವಚನ ಮುಗಿಯುವವರೆಗೂ ಅವರು ಅಷ್ಟು ಅಲ್ಲೇ ಇದ್ದಂತೆ. ದೂರಿದ್ದವರು ಮೈಕಿಲ್ಲ, ಏನಿಲ್ಲ. ದೂರಿದ್ದವರಿಗಂತೂ ಕೇಳಿಸೋದಿಲ್ಲ. ನಾವೆಲ್ಲ ಏನ್ ಮಾಡ್ತೇವೆ? ಹೋಗ್ಬಿಡ್ತೇವೆ. ಏನ್ ಮಾರ ಕೇಳಿಸ್ತಾ ಇಲ್ಲ, ಹೋಗ್ಲಿ ಬಿಡು ಅಂತ ಹೇಳಿ ಕೈಲಿ ಇರುವಂತ ಮೊಬೈಲು ಅದೋ ಇದೋ, ಸಮುದ್ರ ದಂಡೆಗೆ ಬೇರೆ ಬಂದಿರ್ತೇವೆ, ಆ ಕಡೆ ಈ ಕಡೆ ನೋಡ್ತಾ ಕುಳಿತು ಬಿಡ್ತೇವೆ. ಆದ್ರೆ ಬಂದಂತಹ ಪ್ರತಿಯೊಬ್ಬ ಜನರಿಗೂ ಕೂಡ ಆಚಾರ್ಯರ ಧ್ವನಿ ಕೇಳಿಸ್ತಾ ಇದೆ. ಅವರು ಹೇಳುವಂತಹ ಇತರೆಯ ಸೂಕ್ತದ ಅರ್ಥ ಎಲ್ಲರಿಗೂ ಆನಂದವನ್ನು ಉಂಟು ಮಾಡ್ತಾ ಇದೆ. ಇರುವೆಗಳು ಸಕ್ಕರೆಗೆ ಮುತ್ತಿಗೆ ಹಾಕಿದ ಹಾಗೆ ಆಚಾರ್ಯರ ಸುತ್ತಲೂ ಕೂಡ ಜನರ ಸಾಗರ ಸೇರಿದೆ. ಇದರಿಂದ ಏನ್ ತಿಳಿಯಬೇಕು ಅಂತಂದ್ರೆ, ಅಷ್ಟು ಜ್ಞಾನ ಭಂಡಾರ ಆಚಾರ್ಯರು. ಅಷ್ಟೇ ಅಲ್ಲ, ಎಷ್ಟು ವೈದಿಕ ಜನರು ಇದ್ದರು ಅಂತ. ಗ್ರಹಣ ಸ್ಥಾನಕ್ಕೆ, ಆ ಒಂದು ಗ್ರಹಣಕ್ಕೆ ಎಷ್ಟು ಮಹತ್ವವನ್ನು ಕೊಡ್ತಾ ಇದ್ದರು.
ಸಮುದ್ರ ಸ್ನಾನ ಮಾಡಬೇಕು ವಿಶೇಷವಾಗಿ, ಮಹಾ ಪುಣ್ಯ ಲಭಿಸುತ್ತೆ. ಅಂದ್ರೆ ಆಗಿನ ಕಾಲದಲ್ಲಿ ಎಷ್ಟು ವೈದಿಕತನ ಇತ್ತು, ವೈದಿಕರನ್ನ ಧರ್ಮವನ್ನ ಗ್ರಹಣದ ಆ ಕ್ರಮವನ್ನ ಎಷ್ಟು ಪರಿಪಾಲನೆ ಮಾಡ್ತಾ ಇದ್ದರು ಅನ್ನುವಂಥದ್ದು ಗೊತ್ತಾಗುತ್ತೆ. ಪದಚ್ಛೇದ ನೋಡಿ. ಗಾಂಭೀರ್ಯಾತ್ ಸ್ವನಂ ಅಧರೀಕರೋತಿ ಸಿಂಧೋಃ ಶ್ರಾವ್ಯತ್ವಂ ವಹತಿ ತಥಾ ಅಪಿ ಅಹೋ ಸ್ವನಃ ಅಸ್ಯ ಪೂರ್ಣೇಂದು ಪ್ರಭವದನಃ ಕಃ ಏಷಃ ಧನ್ಯಃ ಮತ್ವಾ ಇತ್ತಂ ಜಲಜಲಧಿ ಜನಜಲಧಿ ತಂ ಆಶು ಪರ್ಯೈತ್. ಅನ್ವಯ ನೋಡಿ. ಅಸ್ಯ ಸ್ವನಃ, ಅಸ್ಯ ಸ್ವನಃ ಇವರ ಧ್ವನಿಯು, ಅಸ್ಯ ಸ್ವನಃ ಇವರ ಧ್ವನಿಯು ಅಸ್ಯ ಸ್ವನಃ ಇವರ ಧ್ವನಿಯು ಗಾಂಭೀರ್ಯ ಗಂಭೀರತೆಯಿಂದ ಗಾಂಭೀರ್ಯ ಗಂಭೀರತೆಯಿಂದ ಸಿಂಧೋಃ ಸ್ವನಂ, ಸಿಂಧೋಃ ಸ್ವನಂ ಸಮುದ್ರದ ಧ್ವನಿಯನ್ನು, ಸಿಂಧೋಃ ಸ್ವರಂ ಸಮುದ್ರದ ಧ್ವನಿಯನ್ನು ಅಧರೀಕರೋತಿ, ಅಧರೀಕರೋತಿ ತಿರಸ್ಕರಿಸುತ್ತದೆ, ಅಧರೀಕರೋತಿ ತಿರಸ್ಕರಿಸುತ್ತದೆ. ತಥಾಪಿ ಹಾಗಿದ್ದರೂ, ತಥಾಪಿ ಹಾಗಿದ್ದರೂ ಶ್ರಾವ್ಯತ್ವಂ ವಹತಿ, ಶ್ರಾವ್ಯತ್ವಂ ವಹತಿ ಕೇಳಲು ಇಂಪಾಗಿದೆ, ಕೇಳಲು ಇಂಪಾಗಿದೆ. ಒಂದೊಂದು ಧ್ವನಿಗಳೆಲ್ಲ ಇರ್ತದೆ. ಈಗಿನ ಡಿಜೆ ಗೀಜೆಗಳೆಲ್ಲ ಬಂದಿದೆ, ಬರೀ ಕರ್ಕಶ ಅಷ್ಟೇ, ಗಂಭೀರ ಜೋರ್ದಾರ ಹಾಕಿರ್ತಾರೆ, ಕೇಳಬೇಕು ಅಂತ ದೇವರಾಣೆ ಅನ್ಸೋದಿಲ್ಲ, ಅಷ್ಟೇ ಜೋರಾಗಿ ಇತ್ತಂತೆ ಗಂಭೀರತೆ ಇದರಲ್ಲಿ, ಆದ್ರೆ ಕೇಳಬೇಕು ಅಂತ ಅನಿಸ್ತಾ ಇತ್ತಂತೆ. ಅಹೋ ಆಶ್ಚರ್ಯ, ಇದೇ ಆಶ್ಚರ್ಯ. ಅಹೋ ಆಶ್ಚರ್ಯ. ಪೂರ್ಣೇಂದು ಪ್ರಭವದನಃ, ಪೂರ್ಣೇಂದು ಪ್ರಭವದನಃ ಪೂರ್ಣಚಂದ್ರನಂತಹ ಕಾಂತಿಯುಳ್ಳ, ಕಾಂತಿಯುಕ್ತ ಮುಖವುಳ್ಳ, ಪೂರ್ಣೇಂದು ಪ್ರಭವದನಃ ಪೂರ್ಣಚಂದ್ರನಂತಹ ಕಾಂತಿಯುಕ್ತ ಮುಖವುಳ್ಳ ಧನ್ಯಃ ಏಷಃ ಕಃ. ಒಂದ್ಸರ್ತಿ ಹೇಳ್ತೇನೆ. ಪೂರ್ಣಚಂದ್ರನಂತಹ ಕಾಂತಿಯುಕ್ತ ಮುಖವುಳ್ಳ ಧನ್ಯಃ ಏಷಃ ಕಃ, ಧನ್ಯಃ ಏಷಃ ಕಃ. ಪುಣ್ಯವಂತರಾದ ಇವರು ಯಾರು, ಪುಣ್ಯವಂತರಾದ ಇವರು ಯಾರು. ಇತ್ತಂ ಮತ್ವ ಈ ರೀತಿ ತಿಳಿದು, ಇತ್ತಂ ಮತ್ವ ಈ ರೀತಿ ತಿಳಿದು
ಜನಜಲಧಿಹಿ ಜನರೆಂಬ ಸಾಗರವು, ಜನಜಲಧಿಹಿ ಜನರೆಂಬ ಸಾಗರವು, ತಂ ಆಚಾರ್ಯರನ್ನು, ತಂ ಆಚಾರ್ಯರನ್ನು, ಆಶು ಪೈರ್ಯತ್ ಆಶು ಪರ್ಯೈತ್ ಆಶು ಪರ್ಯೈತ್ ಬೇಗನೆ ಸುತ್ತುವರೆಯಿತು. ಪ್ರಶ್ನೆ ಇದ್ರೆ ಕೇಳಿ. ಬೇಗನೆ ಸುತ್ತುವರೆಯಿತು. ಇಲ್ಲಿ ಸ್ವರಂ ಅಂತ ಹೇಳಿದ ಬದಲು ಸ್ವನಂ ಅಂತ ಇದೆ. ನ ಕರೆಕ್ಟಾ? ಎರಡು ಒಂದೇನಾ? ನಾನೇ ಹಾ ಹಾ ಸರಿ. ಸರಿ, ಮುಂದೆ ಹೋಗೋಣ. ಆಚಾರ್ಯರು ವೇದ ಪ್ರವಚನವನ್ನು ಮಾಡ್ತಾ ಇದ್ರು. ಅದನ್ನ ಕೇಳಿದಂತಹ ಸಜ್ಜನರಿಗೆ, ಅದನ್ನ ಕೇಳಿ ಹೀಯಾಳಿಸಿದಂತಹ ದುರ್ಜನರಿಗೆ ಏನೇನಾಯ್ತು ಅಂತ ಹೇಳ್ತಾ ಇದ್ದಾರೆ ಮುಂದೆ. ವೇದಾನಾಂ ಸಮುಚಿತ ಭಾವವಾದ ದಕ್ಷಂ ಯೇ ವೇದದ್ವಿಷಮಿಮಮೂಚಿರೆ ಮಹೇರ್ಷ್ಯಾಃ ದಿಗ್ಧಿಕ್ತಾ ನಿತಿ ಜನತಾ ಜಗಾದ ತತ್ರ ಸ್ವಾಶ್ಚರ್ಯಾತ್ ಕಿಲ ಕಲಿತಾಂಜಲಿರ್ನಮಂತಿ. ಈ ಮಧ್ವಾಚಾರ್ಯರು ವೇದಗಳಿಗೆ ಅತ್ಯಂತ ಸ್ಫುಟವಾದ ಯಥಾರ್ಥವಾದ ವೇದವ್ಯಾಸರಿಗೆ ಸಮ್ಮತವಾದ ಅರ್ಥವನ್ನ ಹೇಳುವುದರಲ್ಲಿ ನಿಸ್ಸೀಮರು, ಬಹಳ ಕುಶಲರು. ಅದನ್ನ ಕೆಲವು ಮಂದಿ ದುರ್ಜನರು ವೇದ ವಿರುದ್ಧವಾದ ಅರ್ಥವನ್ನ ಹೇಳ್ತಾ ಇದ್ದಾನೆ ಇವನು, ಸರಿ ಇಲ್ಲ ಅಂತ ಹೇಳಿ ಇವನು ವೇದದ್ವೇಷಿ ಅಂತ ನಿಂದನೆ ಮಾಡಿದ್ರಂತೆ. ಯಾರನ್ನ? ಮಧ್ವರನ್ನ. ಅದಕ್ಕೆ ಅಲ್ಲಿರುವಂತಹ ಸಜ್ಜನರು ಧಿಕ್ ಧಿಕ್, ನಿಮಗೆ ಧಿಕ್ಕಾರವಿರಲಿ, ಅತ್ಯಂತ ಹೀನರು ನೀವು, ಸರಿಯಾದದ್ದನ್ನ ತಂದು ನಿಮ್ಮ ತಲೆಯಲ್ಲಿ ಹಾಕಿದ್ರು ನೀವು ಅರ್ಥ ಮಾಡ್ಕೊಳ್ಳೋದಿಲ್ಲ, ಅದೇ ಕೆಸರಲ್ಲೇ ಬಿದ್ದು ಹೊರಳಾಡ್ತಾ ಇದ್ದೀರಿ, ನಿಮಗೆ ಧಿಕ್ಕಾರವಿರಲಿ ಅಂತ ಆ ಸಮುದ್ರ ತೀರದಲ್ಲಿದ್ದಂತಹ ಸಜ್ಜನರ ಸಮೂಹ ಆಶ್ಚರ್ಯದಿಂದಾಗಿ ಅವರಿಗೆ ಧಿಕ್ಕಾರ ಹೇಳ್ತಾ ಆಶ್ಚರ್ಯದಿಂದಾಗಿ ಆಹಾ ಎಂತ ಅದ್ಭುತವಾದ ಅರ್ಥವನ್ನ ಹೇಳ್ತಾ ಇದ್ದಾರೆ ಮಧ್ವರು ಅಂತ ಹೇಳಿ ಆಚಾರ್ಯರಿಗೆ ನಮಸ್ಕಾರ ಮಾಡಿತು ಆ ಒಂದು ಜನರ ಸಮೂಹ ಅಂತ ಅಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಪದಚ್ಛೇದ ನೋಡಿ. ವೇದಾನಾಂ ಸಮುಚಿತ ಭಾವವಾದ ದಕ್ಷಂ ಯೇ ವೇದದ್ವಿಷಂ ಇಮಂ ಊಚಿರೆ ಮಹೇರ್ಷ್ಯಾಃ ಧಿಕ್ ಧಿಕ್ ತಾನ್ ಇತಿ ಜನತಾ ಜಗಾದ ತತ್ರ ಸ್ವಾಶ್ಚರ್ಯಾತ್ ಕಿಲ ಕಲಿತಾಂಜಲಿಃ ನಮಂತಿ. ಮಹೇರ್ಷ್ಯಾಯೇ ಅರ್ಥ ನೋಡಿ. ಮಹೇರ್ಷ್ಯಾಯೇ ಹೆಚ್ಚಾದ ಅಸೂಯೆಯುಳ್ಳ ಯಾರು, ಹೆಚ್ಚಾದ ಅಸೂಯೆಯುಳ್ಳ ಯಾರು, ವೇದಾನಾಂ ವೇದಗಳ, ವೇದಾನಾಂ ವೇದಗಳ ಸಮುಚಿತ ಭಾವವಾದ ದಕ್ಷಂ, ಸಮುಚಿತ ಭಾವವಾದ ದಕ್ಷಂ
ಯೋಗ್ಯವಾದ ಅಭಿಪ್ರಾಯವನ್ನು ಹೇಳುವುದರಲ್ಲಿ ಸಮರ್ಥರಾದ, ಯೋಗ್ಯವಾದ ಅಭಿಪ್ರಾಯವನ್ನು ಹೇಳುವುದರಲ್ಲಿ ಸಮರ್ಥರಾದ ಇಮಂ ಈ ಮಧ್ವಾಚಾರ್ಯರನ್ನು, ಇಮಂ ಈ ಮಧ್ವಾಚಾರ್ಯರನ್ನು ವೇದದ್ವಿಷಂ ವೇದದ್ವೇಷಿಯೆಂದು, ವೇದದ್ವಿಷಂ ವೇದದ್ವೇಷಿಯೆಂದು ಊಚಿರೆ ಹೇಳಿದರು, ಊಚಿರೆ ಹೇಳಿದರು. ವೇದದ್ವೇಷಿ ಎಂದು ಉಚಿರೆ ಹೇಳಿದರು. ತಾನ್ ಧಿಕ್ ಧಿಕ್, ತಾನ್ ಧಿಕ್ ಧಿಕ್, ಅವರಿಗೆ ಧಿಕ್ಕಾರ ಧಿಕ್ಕಾರ, ಅವರಿಗೆ ಧಿಕ್ಕಾರ ಧಿಕ್ಕಾರ. ಇತಿ ಹೀಗೆಂದು, ಇತಿ ಹೀಗೆಂದು ಜನತಾ ಜನರ ಸಮೂಹವು, ಜನತಾ ಜನರ ಸಮೂಹವು ಸ್ವಾಶ್ಚರ್ಯಾತ್, ಸ್ವಾಶ್ಚರ್ಯಾತ್ ಅತ್ಯಂತ ಆಶ್ಚರ್ಯದಿಂದ, ಸ್ವಾಶ್ಚರ್ಯಾತ್ ಅತ್ಯಂತ ಆಶ್ಚರ್ಯದಿಂದ ಕೃತಾಂಜಲಿ ಕೈ ಜೋಡಿಸಿದ್ದಾಗಿ, ಕೃತಾಂಜಲಿ ಕೈ ಜೋಡಿಸಿದ್ದಾಗಿ ನಮಂತಿ ನಮಸ್ಕಾರ ಮಾಡುತ್ತಾ, ನಮಂತಿ ನಮಸ್ಕಾರ ಮಾಡುತ್ತಾ ಜಗಾದ ಕಿಲ ಹೇಳಿತಷ್ಟೇ, ಜಗಾದ ಕಿಲ ಹೇಳಿತಷ್ಟೇ. ಪ್ರಶ್ನೆ ಇದ್ರೆ ಕೇಳಿ. ಕಲಿತಾಂಜಲಿ ಅದಕ್ಕೇನಂದ್ರೆ ಆಚಾರ್ಯ? ಕಲಿತಾಂಜಲಿ ಕೈ ಜೋಡಿಸಿದ್ದಾಗಿ, ಕೈ ಕೈಗಳನ್ನ 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 ಜೋಡಿಸಿದ್ದಾಗಿ ಇನ್ನೊಂದು ಮಾಡ್ಲಾ ಹೇಗೆ? ಮಾಡಿ ಆಚಾರ್ಯ, ಇದೆ ಟೈಮ್ ಇದೆ, 10 ನಿಮಿಷ ಇದೆ. ಸರಿ. ಸನ್ನಾಮಂ ವಿಪುಲ ಹೃದಯ ವಿಧಾಯ ಭಕ್ತ್ಯಾ
ಬಿಭ್ರಾಣಾಶ್ಚರಣ ರಜೋಸ್ಯ ದೇವಸೇವ್ಯಂ ತತ್ಸ್ನಾನಾದಧಿಕ ಶುಚೋ ನದಾಧಿರಾಜೇ ಸಸ್ತುಸ್ತೆ ದ್ವಿಜನಿಕರ ಪ್ರಶಸ್ತ ಕಾಲೇ. ಎಷ್ಟು ಅದ್ಭುತ. ಎಲ್ಲ ಬ್ರಾಹ್ಮಣರು ಗುಂಪು ಗುಂಪಾಗಿ ಬಂದಿದ್ದಾರೆ. ಮಧ್ವರನ್ನ ನೋಡಿ ಅವರ ಪ್ರವಚನವನ್ನ ಕೇಳಿ ಪುನೀತರಾಗಿದ್ದಾರೆ. ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ, ಗೌರವ ಆದರಾದಿಗಳನ್ನು ಮಾಡಿದ್ದಾರೆ. ಅವರ ಪಾದಕ್ಕೆ ಬಿದ್ದು ಅವರ ದೇವತೆಗಳಿಗಿಂತಲೂ ರುದ್ರಾದಿ ದೇವತೆಗಳಿಗಿಂತಲೂ ಸೇವಿತವಾದಂತಹ ಆಚಾರ್ಯರ ಪಾದದ ಧೂಳಿಯನ್ನ ತಮ್ಮ ತಲೆಗೆ ಮೆತ್ಕೊಳ್ತಾ ಇದ್ದಾರಂತೆ. ಎಂತಹ ಪುಣ್ಯ ಮಾಡಿರ್ಬೇಕ್ರಿ ಅವರು. ನಮ್ಮಂತಹ ಸಾಮಾನ್ಯ ಮನುಷ್ಯರ ಆಚಾರ್ಯರನ್ನು ನೋಡೋದ? ಅವರು ಪುಣ್ಯ ಮಾಡಿರ್ಬೇಕು, ಅಥವಾ ಆಚಾರ್ಯರು ಅಷ್ಟು ಕರುಣಾಮಯಿಗಳು ಅವರಿಗೆ ದರ್ಶನ ಕೊಟ್ಟಿದ್ದಾರೆ ಅಂದರೆ ಆಚಾರ್ಯರ ಪಾದದ ಧೂಳನ್ನ ತಲೆ ಮೇಲೆ ಹಾಕೊಳ್ತಾ ಇದ್ದಾರೆ, ಅರ್ಥಾತ್ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಆಚಾರ್ಯರ ಒಂದು ಸ್ನಾನದಿಂದ ಈ ಸಮುದ್ರ ಏನಿದೆ ಇನ್ನೂ ಪವಿತ್ರವಾಗಿದೆ. ಸಮಸ್ತ ನದಿಗಳ ಒಂದು ಸಮ್ಮಿಲನದಿಂದಾಗಿ ಅದು ಮುಂಚೆ ಪವಿತ್ರವೇನೆ. ಅದರಲ್ಲೂ ಈ ಜೀವೋತ್ತಮರಾದ ಆಚಾರ್ಯರ ದೇಹದ ಸಂಪರ್ಕದಿಂದಾಗಿ ಇನ್ನೂ ಪವಿತ್ರವಾಗಿದೆ. ಅಂತಹ ಒಂದು ಪವಿತ್ರವಾದ ಸಮುದ್ರದಲ್ಲಿ ನದಾಧಿರಾಜೆ, ಎಲ್ಲ ನದಗಳ ನದ ಬೇರೆ ನದಿ ಬೇರೆ, ಗೊತ್ತಲ್ಲ ಅದು ನಿಮಗೆ? ಗೊತ್ತಿಲ್ಲ ಆಚಾರ್ಯ. ನದ ಬೇರೆ ನದಿ ಬೇರೆ. ಗಂಡಿನ ಹೆಸರು ಯಾವ್ದಾವ್ದಕ್ಕೆ ಅವೆಲ್ಲವೂ ಕೂಡ ನದಗಳು. ಬಹಳ ನದಿಗಳೇ ಇವೆ. ಈ ತುಂಗಭದ್ರಾ ಅದೆಲ್ಲ ನದಿ, ಕೃಷ್ಣ ನದಿ, ಬ್ರಹ್ಮಪುತ್ರ ಅದು ಅದು ನದಿ ಅಲ್ಲ, ಗಂಗಾ ನದಿ. ಗೊತ್ತಿತ್ತ ಈ ವಿಷಯ ನಿಮಗೆ? ಗೊತ್ತಿದ್ದಿಲ್ಲ. ನದ ಬೇರೆ ನದಿ ಬೇರೆ, ಅದಕ್ಕೆ ನದಾಧಿರಾಜೆ ಅಂತ ಹೇಳಿದ್. ನದಗಳ ಮತ್ತೆ ನದಿಗಳ ಎಲ್ಲ ನದಿಗಳು ಎಲ್ಲವೂ ಕೊನೆಗೆ ಸೇರಬೇಕಾದ ಸಮುದ್ರಕ್ಕೆ. ನದಿಗಳ ಸಮ್ಮಿಲನವಾದಂತಹ ಒಂದು ಸಮುದ್ರ ಮುಂಚೆನೆ ಪವಿತ್ರ. ಅದಕ್ಕೆ ಜೀವೋತ್ತಮರಾದ ವಾಯುದೇವರ ದೇಹದ ಸಂಪರ್ಕದಿಂದ ಇನ್ನೂ ಪವಿತ್ರವಾದಂತಹ ಆ ಸಮುದ್ರದಲ್ಲಿ ಅತ್ಯಂತ ಪ್ರಶಸ್ತ ಕಾಲದಲ್ಲಿ ಗ್ರಹಣ ಹಿಡಿದು 1 ನಿಮಿಷ ಆಗಿದೆ ಅಂತ ಇಟ್ಕೊಳ್ಳಿ, ಪ್ರಶಸ್ತವಾದ ಕಾಲ. ಆವಾಗ ಅಂತಹ ಪ್ರಶಸ್ತ ಕಾಲದಲ್ಲಿ ಆಚಾರ್ಯನ ಒಟ್ಟಿಗೆ ಆ ಸಮುದ್ರದಲ್ಲಿ ಎಲ್ಲರೂ ಕೂಡ ಜನರ ಸಮೂಹವು ಸ್ನಾನ ಮಾಡಿತು ಅಂತ ಹೇಳ್ತಾ ಇದ್ದಾರೆ. ಇದರ ಅರ್ಥವನ್ನ ನಾಳಿನ ಪಾಠದಲ್ಲಿ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ಶ್ರೀ